ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ ದೇವರ ಕೃಪೆಯಿಂದ. ಇವತ್ತಿಗೆ ಸರಿಯಾಗಿ ಅಂದರೆ 29 ಆಗಸ್ಟ್ 2024ಗೆ ಸರಿಯಾಗಿ ನನ್ನ ಕಿಡ್ನಿ ಟ್ರಾನ್ಸ್‌ಪ್ಲಾಂಟ್ ಆಗಿ 2 ವರ್ಷ ಆಯಿತು. ಸೊ ನಿಜ ಹೇಳಬೇಕು ಅಂದರೆ ರೀಬರ್ತ್ ಡೇ. ಸೊ ತುಂಬ ಜನ ನನ್ನ ಕೇಳೋ ಪ್ರಶ್ನೆ ಏನು ಅಂದರೆ, ಈಗ ಹೇಗಿದ್ದೀರಾ? ನಿಮ್ಮ ಹೆಲ್ತ್ ಹೇಗಿದೆ? ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ನಿಮ್ಮ ಟ್ರಾನ್ಸ್‌ಪ್ಲಾಂಟ್ ಯಾವ ಹಾಸ್ಪಿಟಲ್ ಆಯಿತು? ಎಷ್ಟು ಖರ್ಚಾಯಿತು? ಯಾರು ನಿಮ್ಮ ಡೋನರು? ಹೀಗೆ 10 ಹಲವು. ಸೊ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ನನಗೆ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಎಲ್ಲ ಸಿಕ್ಕಿದೆ. ಹೋಗಿ ಡಾಕ್ಟ್ರ್ ಹತ್ರ ಎಲ್ಲ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಬಂದು ಹೀಗೆ ಹೇಗಿದೆ ಅಂತ ನಿಮ್ಮ ಹತ್ರ ಈ ರಿಪೋರ್ಟ್ನ ತೋರಿಸಿದ್ರೆ ಐ ಥಿಂಕ್ ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ನನ್ನ ಕ್ರಿಯಾಟಿನ್ ಬಂದು 0.9 ಇದೆ. ಮತ್ತು ಯೂರಿಯಾ ನೋಡ್ತಿದ್ದೀರಲ್ಲ 25. ಹಿಮೋಗ್ಲೋಬಿನ್ ಜಾಸ್ತಿನೇ ಇದೆ. ನಾನೊಂದು ಸಲ ಬ್ಲಡ್ ಎಲ್ಲ ಡ್ರಾ ಎಲ್ಲ ಮಾಡಿದ್ದೆ. ಸೊ ಹಿಮೋಗ್ಲೋಬಿನ್ ಸ್ವಲ್ಪ ಜಾಸ್ತಿನೇ ಇದೆ. ಇದೇ ಟೆಸ್ಟ್ ನಾನು ಹೇಳ್ತಾ ಇದ್ದಿದ್ದು ಯಾವಾಗಲೂ ನಿಮ್ಮ ಹತ್ರ, ಯೂರಿನ್ ರೂಟಿನ್ ಟೆಸ್ಟ್ ಅಂತ. ಸೊ ನೋಡ್ತಿದ್ದೀರಲ್ಲ ಆಲ್ಬಮಿನ್ ಪ್ರೋಟೀನ್ ಬಂದು ನೆಗೆಟಿವ್ ಇದೆ. ಇದು ಬಂದು ಈ ಯೂರಿನ್ ಟೆಸ್ಟ್ ಬಂದು ಜಸ್ಟ್ ನಾಟ್ RFT ಅಂದರೆ ಕಿಡ್ನಿ ಫಂಕ್ಷನ್ ಮಾತ್ರ ಹೇಳೋದಿಲ್ಲ, ನಮ್ಮದು ಲಿವರ್ ಫಂಕ್ಷನ್ ಕೂಡ ತೋರಿಸ್ತಿದೆ ನೋಡಿ. ಸೊ ಇದರಲ್ಲಿ ಈ ಟೆಸ್ಟ್ ಮಾಡಿದರೆ ಲಿವರ್ ಫಂಕ್ಷನ್ ಮತ್ತು ಕಿಡ್ನಿ ಫಂಕ್ಷನ್ ಎರಡೂ ಗೊತ್ತಾಗುತ್ತೆ. ನಾನು ನೋಡ್ತಾರ ಈ ದಿನನ ಮತ್ತೆ ನನ್ನ ಲೈಫಲ್ಲಿ ನಾನು ನೋಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಕಾರಣ ಅನೇಕ ಇತ್ತು. ಫಸ್ಟ್ ಹೇಳಬೇಕಂತ ಹೇಳಿದ್ರೆ ನನಗೆ ಡೋನರ್ ಯಾರೂ ಇರಲಿಲ್ಲ. ಅಂದರೆ ಅಪ್ಪ ಅಮ್ಮ ಇಬ್ಬರು ಡಯಾಬಿಟಿಕ್. ಸೊ ಅವ್ರು ಬಂದರೆ ನನಗೆ ಡೋನರ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಅಲ್ವಾ. ಸೊ ಮತ್ತು ಬಾಕಿ ಇದ್ದಿದ್ದು ನಮ್ಮ ಅಕ್ಕನಿಗೆ ಬಂದು ಚಿಕ್ಕ ಪಾಪು, ಅವಳು ಕೊಡೋಕ್ಕೆ ರೆಡಿನೇ ಇದ್ಲು. ಬಟ್ ನಾನೇ ಬೇಡ ಅಂತ ಹೇಳಿದೆ. ಅವನು ಇನ್ನೂ ಪ್ರೆಗ್ನೆನ್ಸಿ ಎಲ್ಲ ಇದಾಗುವಾಗ ಕಷ್ಟ ಆಗುತ್ತೆ ಮೇ ಬಿ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿಲಿ ಕೊಡಲಿಕ್ಕೆ ರೆಡಿ ಇರೋರು ಹೆಲ್ದಿ ಇಲ್ಲ, ಹೆಲ್ದಿ ಆಗಿರೋರಿಗೆ ಕೊಡೋಕ್ಕೆ ಮನಸ್ಸಿಲ್ಲ. ಅವರು ಇದಲ್ವಾ ಅದೇನಿಲ್ಲ. ಆದರೆ ದೇವರು ನನಗೆ ಬೆಟ್ರಾಗೆ ಒಂದು ಪ್ಲ್ಯಾನ್ ಇಟ್ಟಿದ್ರು. ಸೊ ಅದರಿಂದ ಅದೆಲ್ಲ ಆಗಲಿಲ್ಲ ಅಂತಲೇ ಇಟ್ಕೊಳ್ತೀನಿ ನಾನು. ಮತ್ತು ಈ ಕೆಡವರು ರಿಜಿಸ್ಟರ್ ಮಾಡುವಾಗಲೂ ನಮಗೊಂದು ಹೋಪ್ ಇರಲಿಲ್ಲ. ಯಾಕಂದರೆ ನಂದು ಫಸ್ಟ್ AB ಪಾಸಿಟಿವ್, ನನ್ನ ಬ್ಲಡ್ ಗ್ರೂಪ್ ಬಂದು AB ಪಾಸಿಟಿವ್. ಸೊ AB ಬ್ಲಡ್ ಗ್ರೂಪ್ ಅವ್ರು ಬಂದು ರೇರ್, ತುಂಬ ರೇರ್. ನಾನು ರಿಜಿಸ್ಟರ್ ಮಾಡುವಾಗ ನನ್ನ ರಿಜಿಸ್ಟ್ರೇಷನ್ ನಂಬರ್ ಬಂದು 186. ಆಫ್ಟರ್ 2 ಇಯರ್ಸ್ ಈವನ್ ನಾನು ನನ್ನ ಟ್ರಾನ್ಸ್ಪ್ಲಾಂಟ್ ಆಗೋ ಒಂದು 4 ಮಂತ್ ಬ್ಯಾಕ್ ಕೂಡ ನಾನು ಕಾಲ್ ಮಾಡಿ ಕೇಳಿದೆ, ವಿಚಾರಿಸಿದೆ. ಆಗಲೂ 186 ಇತ್ತು. ಸೊ ಅದಕ್ಕೆ ಅಂತ ಯಾರಾದರೂ ಸಾಯಲಿ ಅಂತ ಬೇಡ್ಕೊಳಕ್ಕಾಗುತ್ತೆ? ಖಂಡಿತ ಇಲ್ಲ. ದೇವ್ರೆ ಒಂದು ದಿನಾನೂ ಕೂಡ ಆ ಥರ ನಾನು ಬಯಸೇ ಇಲ್ಲ. ಯಾರು ಬಯಸ್ತಾರಲ್ವಾ? ಯಾರಾದರೂ ನಾವು ಹೆಂಗಿದ್ರು ನಮ್ಮದು ಹೋಯ್ತು ಕತೆ, ಅದಕ್ಕೆ ಅಂತ ಸಾಯೋಕ್ಕಾಗುತ್ತಾ? ಖಂಡಿತ ಅಲ್ಲ. ಆದರೆ ನಮಗಾಗಿ ಸಾಯ್ತಾರೆ ಅಂತೆಲ್ಲ, ಈ ಥರ ಬ್ರೈನ್ ಡೆಡ್ ಪೇಷಂಟ್ ಅವ್ರು ಮಣ್ಣು ಮಾಡೋದು ತಾನೆ, ಅವ್ರಿಗೆ ಇನ್ನೂ ಯಾವ ಇದು ಇಲ್ಲ. ಆದರೆ ನನ್ನ ಇದರಲ್ಲಿ ನೋಡಿ, ನನಗೆ ಈಗಲೂ ಕೂಡ ಅವರ ಕಿಡ್ನಿ ಇನ್ನೂ ಕೂಡ ನನ್ನಲ್ಲಿ ಜೀವಂತವಾಗಿದೆ. ಅವರು ನಿಜ ಈ ಭೂಮಿಲಿಲ್ಲ, ಆದರೂ ಅವರ ಕಿಡ್ನಿ ನನ್ನಲ್ಲಿ ಇನ್ನೂ ಜೀವಂತವಾಗಿದೆ ಅಲ್ಲ, ಅದು ನನಗೆ ಒಂದು ಮರುಜೀವ ಕೊಡೋಕ್ಕೆ ಅದು ಎಷ್ಟು ಹೆಲ್ಪ್ ಆಗಿದೆ ಅಲ್ವಾ. ಸೊ ಅದನ್ನು ಹೇಳಿದೆ. ಸರಿ ಹಿಂಗೆ ಡಯಾಲಿಸಿಸ್ ಮಾಡ್ಕೊಂಡು ಹಿಂಗೆ ಇದ್ಬಿಡೋಣ ಅಂತ ಹೇಳಿದ್ರು ಅದಕ್ಕೂ ಕೂಡ ಚಾನ್ಸ್ ಇಲ್ಲದೆ ಇರೋ ಥರ ಆಗ್ಬಿಡ್ತು. ಚಾನ್ಸ್ ಇಲ್ಲ ಅಂದರೆ ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನನ್ನ ಈ ರಿಪೋರ್ಟ್ ನೋಡಿ, ನಂದು ಹಳೆ ರಿಪೋರ್ಟು. ಈ ರಿಪೋರ್ಟಲ್ಲಿ ಏನಿದೆ ಅಂತ ಒಂದು ಸಲ ನೋಡಿ. ನನಗೆ ಯಾವಾಗಲೂ ಮಲ್ಟಿಪಲ್ ಆರ್ಗನ್ ಡಿಸ್ಫಂಕ್ಷನ್ ಅಂತಲೇ ಬರ್ತಾ ಇದ್ದಿದ್ದು. ನೋಡಿದ್ರಲ್ಲ IgA ನೆಫ್ರೋಪತಿ, ಮಲ್ಟಿಪಲ್ ವಸ್ಕ್ಯುಲರ್ ಅಸೆಸ್ ಫೇಲ್ಯೂರ್ ಅಂತ. ಮೇನ್ಲಿ ಬಂದ ನೋಡಿದ್ರ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂದರೆ ಹಾರ್ಟ್ ಬಂದು ಊದ್ಕೊಂಡ್ಬಿಡೋದು. ಆ ಊದ್ಕೊಂಡಿದ್ದ ಕಾರಣದಿಂದ ನನಗೇನಾಗ್ತಿತ್ತು ಅಂದರೆ, ನೋಡಿದ್ರೆ ನನ್ನ ಇದು ಬಂದು LEFT ಬಂದು ಓನ್ಲಿ 27%. 2021 2022 ಅಲ್ಲಿ 20% ಆಯಿತು. ಈ LEFT ಅಂತೇಳಿದ್ರೆ LVEFT ಅಂತೇಳಿದ್ರೆ ನೋಡಿ, ನೀವು ಇಂಟರ್ನೆಟ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಓನ್ಲಿ 20% ಅಂದರೆ ಏನಂದರೆ ಫುಲ್ ಹಾರ್ಟ್ ಬಂದು ತುಂಬ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ ಅಂತ. ಸೊ ಈ ರಿಪೋರ್ಟೆಲ್ಲ ನೋಡಿದ ಮೇಲೆ ನನ್ನ ಕಾರ್ಡಿಯಾಲಜಿಸ್ಟ್ ಅಂತ ಹೇಳೋಕ್ಕಿಂತ ಒಂದು 3-4 ಕಾರ್ಡಿಯಾಲಜಿಸ್ಟ್ನ ನಾನು ಕನ್ಸಲ್ಟ್ ಮಾಡಿದೆ. ಅವರೆಲ್ಲ ಹೇಳಿದ್ದು ಒಂದೇ, ನಿನ್ನ ಕಿಡ್ನಿ ಕೂಡ ಪರವಾಗಿಲ್ಲ, ನಿನ್ನ ಹಾರ್ಟ್ ಬಂದು ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ನೋ ಚಾನ್ಸೇ ಇಲ್ಲ ನಿನಗೆ ಬಂದು ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗೋಕ್ಕೆ. ಇನ್ನು ಕೆಡವರ್ ಕಿಡ್ನಿಗಾಗಿ ವೆಯ್ಟ್ ಮಾಡ್ತೀನಿ ಅಂದ್ರೂ ಇನ್ನೂ ಚಾನ್ಸೇ ಇಲ್ಲ ಅಂತ. ನಿಜ ಹೇಳಬೇಕು ಅಂದರೆ ನನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಮಯದಲ್ಲಿ ನನ್ನ ಈ LVEFT ಅಂತ ಹೇಳಿದ್ನಲ್ಲ, ಇದು ಓನ್ಲಿ 17% ಇತ್ತು. ನಾನು ಬಂದು ಆ ಟೈಮಲ್ಲಿ ಅಂದರೆ ನನ್ನ ಟ್ರಾನ್ಸ್ಪ್ಲಾಂಟ್ಗಿಂತ 1 ಇಯರ್ ಬ್ಯಾಕಿಂದ ನಾನು APDಲಿದ್ದೆ. APD ಅಂದರೆ ಆಟೋಮ್ಯಾಟಿಕ್ ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಅದ್ರ ಬಗ್ಗೆ ಖಂಡಿತ ನಿಮಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ಅದರಲ್ಲಿದ್ದೆ. ಅದು ಬಂದು ಓಕೆನೇ, ನನಗೆ ತುಂಬ ಬೆಟರ್ ಫೀಲಿಂಗ್ ಅದರಲ್ಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಬರ್ತಾ ಏನಂತಂದರೆ
ನನ್ನ ಟ್ರಾನ್ಸ್‌ಪ್ಲಾಂಟಿಗೆ ಒಂದು 1 ಮಂತ್ 2 ಮಂತ್ ಬ್ಯಾಕ್ ಇರುವಾಗ ಏನಾಗ್ತು ಅಂದರೆ, ಆ ಟೈಮಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಕಾರಣ ಅಂದರೆ ನನ್ನ BP ಬಂದು 60/40 ಈ ರೀತಿ ಎಲ್ಲ ಇರ್ತಿತ್ತು. ಬ್ಲಡ್ ಪಂಪೇ ಆಗ್ತಾ ಇಲ್ಲ ಮೇಲೆಗೆ. ಸೊ ಆ ಟೈಮಲ್ಲಿ ಹೇಗಿತ್ತು ಅಂದರೆ, ಈ ಹಾರ್ಟ್ ಅಟ್ಯಾಕ್ದು ಸಿಂಪ್ಟಮ್ಸ್ ಎಲ್ಲ ಹೇಳ್ತಾರಲ್ವಾ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ನೋಡಿರ್ತೀರ. ಈ ಲೆಫ್ಟ್ ಸೈಡ್ ಫುಲ್ ನೋವು ಬರುತ್ತೆ, ಸ್ವೆಟ್ ಆಗುತ್ತೆ, ಇದು ಕತ್ತಿಂದ ಈ ಥರ ನೋವಾಗುತ್ತೆ, ಜಾ ಜಾ ಆ ಥರ ಎಲ್ಲ ಇಲ್ಲಿ ಫುಲ್ ನೋವಾಗುತ್ತೆ. ಎಂತೆಂಥ ಸಿಂಪ್ಟಮ್ಸ್ ಇತ್ತು ಅದೆಲ್ಲ ಆಗ್ತಾ ಇತ್ತು. ಇದನ್ನ ಆ್ಯಕ್ಚುಲಿ ನಾನು ಮನೆಯವ್ರ ಹತ್ರ ಹೇಳ್ಕೊಳ್ತಾನೆ ಇರಲಿಲ್ಲ. ಯಾಕಂದರೆ ಎಷ್ಟು ಅಂತ ಹೇಳ್ಕೊಳ್ಳೋದಲ್ವಾ, ತುಂಬ ಟೆನ್ಷನು ನಮಗೆ. ಅವರು ಮಾಡೋದು ನೋಡಿ ಅಪ್ಪ ನಮಗೆ ಬೇಜಾರಾಗ್ಬಿಡುತ್ತೆ. ನಮ್ಮ ಮನೇಲಂತೂ ನಾನು ಈ ರೀತಿ ಇದ್ದೀನಿ ಅನ್ನೋಕ್ಕೆ ಕಾರಣ ಫಸ್ಟು ದೇವರು. ಅವರು ಇಲ್ಲದೆ ಅವ್ರು ನೆನೆಸ್ದೇ ಏನಿಲ್ಲ. ದೇವ್ರು ನಮಗೆ ಒಂದು ದಿನದ ಆಯಸ್ಸನ್ನ ಕೊಡ್ದೋದ್ರೆ ನಾವು ಯಾರೂ ಈ ಭೂಮಿಲಿ ಬದುಕೋಕ್ಕೆ ಚಾನ್ಸೇ ಇಲ್ಲ. ಫಸ್ಟು ದೇವರು, ನೆಕ್ಸ್ಟ್ ನನ್ನ ಪೇರೆಂಟ್ಸ್, ನಮ್ಮ ಮನೆ, ನನ್ನ ಮಗಳು, ಇವನ್ ನನ್ನ ಮಗಳು ಕೂಡ ಎಷ್ಟು ಇದಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ಖಂಡಿತ ಒಂದು ಅಮೂಲ್ಯ ವಸ್ತುನ ಹೆಂಗೆ ಕಾಪಾಡ್ತಾರೆ ಅಪ್ಪ. ನನಗೇ ಒಂದು ಸಲ ಬೇಜಾರಾಗ್ಬಿಟ್ಟಿತ್ತು. ಅಷ್ಟು ಇದರಲ್ಲಿ ಕೇರ್ ಮಾಡ್ತಾ ನೋಡ್ಕೊಳ್ತಾ ಇದ್ರು. ಸೊ ಎಲ್ಲಿದ್ದೆ ನಾನು? ಸೊ ಒಂದು 1 or 2 ಮಂತ್ ಬ್ಯಾಕಿಂದ ಏನಾಗ್ತಿತ್ತು ಅಂದರೆ, ನನಗೆ ಸಡನ್ನು ಒಂದು ಭಯ. ಅಲ್ಲಿ ತನಕ ನಾನು ಹೆದರಲೇ ಇಲ್ಲ. ಅಂದರೆ ಒಂದು ಘಟ್ಟದ ಮೇಲೆ ಐ ಕಂಪ್ಲೀಟ್ಲಿ ಟ್ರಸ್ಟೆಡ್ ಗಾಡ್ ಆ್ಯಂಡ್ ಇಸ್ ಪ್ಲ್ಯಾನ್ಸ್ ಅಂತಲೇ ಹೇಳ್ಬೋದು. ನಾನು ದೇವ್ರ ಕೈಲಿ ಬಿಟ್ಬಿಟ್ಟೆ, ಏನಾದರೂ ಆಗಲಿ ಹೋಗ ಅಂತ ಹೇಳ್ಬಿಟ್ಟು, ನೀ ಏನು ಮಾಡ್ತೀಯ ಮಾಡು, ಆ ಥರ. ಇರೋದಾದರೂ ಇರಲಿ, ಹೋಗೋದಾದರೂ ಹೋಗೋಣ, ಬಟ್ ಐ ಕಂಪ್ಲೀಟ್ಲಿ ಟ್ರಸ್ಟೆಡ್ ಗಾಡ್ ಅಂತ ಹೇಳ್ಬೋದು. ಸೊ ಅಂದಮೇಲೆ ಏನಂತ ಹೇಳಿದ್ರೆ, ಈ ರಿಪೋರ್ಟ್ ಏನೇ ಬಂದರೂ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಎಂಥದೇ ಹೋಯ್ತು, ಕಿಡ್ನಿ ಹೋಯ್ತು, ಹಾರ್ಟ್ ಹೋಯ್ತು, ಲಂಗ್ಸ್ ಹೋದ್ರು, ಇನ್ನೇನಾದರೂ ಪಾರ್ಟ್ಸ್ ಇದ್ರು ಹೋದ್ರು ಅಂತ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಆ ಟೈಮ್ ಏನು ಅಂತಲೇ ಗೊತ್ತಿಲ್ಲ, ಹೆವಿ ಒಂಥರ ಭಯ ಥರ ಆಗ್ಬಿಡ್ತು. ಭಯ ಅಂದರೆ ಹೆಂಗೆ ಗೊತ್ತಾ, ನನ್ನ ಕೈಲಿ ಸಹಿಸೋಕ್ಕಾಗ್ತಾ ಇರಲಿಲ್ಲ ಆ ನೋವು. ಈ ಡೈಲಿ ನೋವು ಅಂದರೆ ಹೆಂಗೆ ಸಹಿಸೋದಲ್ಲ ಅಂದರೆ, ಅದು ಈ ಬ್ಲಡ್ ಬಂದು ಕ್ಲಾಟ್ ಆಗೋ ಆ ಫೀಲ್ ಬೇರೆ, ಈ ಮೇಲೆ ನಮಗೆ ಬರೋ ನೋವು ಬೇರೆ, ಈ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ತಿದೆ ಅನ್ನೋ ಆ ಥರ ಫೀಲ್ ಬೇರೆ. ಆ ನೋವು ಬೇರೆ ಇರುತ್ತೆ, ಅನುಭವಿಸಿದವ್ರಿಗೆ ಗೊತ್ತು ಅದೆಲ್ಲ. ಸೊ ಆ ನೋವು ಡೈಲಿ ಮನೆಯವ್ರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸ್ಪೆಷಲಿ ಏನು ಮಾಡೋದ್ರೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ನಿದ್ದೆ ಬರದೇ ನಿದ್ದೆ ಮಾಡದೇ ಇರೋದು ಅದೊಂದು ಪ್ರಾಬ್ಲಮ್. ಆದರೆ ನಿದ್ದೆ ಬಂದು ಕೂಡ ನಿದ್ದೆ ಮಾಡ್ಲಿಕ್ಕಾಗದೇ ಇರೋದು ಅದು ತುಂಬ ದೊಡ್ಡ ಪ್ರಾಬ್ಲಮ್ ಅಪ್ಪ. ನಿಜ ಕಷ್ಟ ಅದು. ಸೊ ಆ ಟೈಮಲ್ಲಿ ಏನಾಗ್ತಂದರೆ, ಸಡನ್ನು ನಾನು ಎದ್ದುಬಿಟ್ಟು ನೋಡ್ಕೊಳ್ತಿದ್ದೆ. ಸಡನ್ ಒಂಥರ ಇದಾಗ್ತಾರಲ್ವ, ಎದ್ದುಬಿಟ್ಟು ಅಪ್ಪ ಜೀವಂತವಾಗಿದ್ದೀನಿ ಅಂತೇಳ್ಬಿಟ್ಟು ಮಲ್ಕೊಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ಆ ಟೈಮ್ ಹಂಗೆ ಆಗ್ತಾಯಿತ್ತು. ಈ ರೀತಿ ಹಾರ್ಟ್ದೆಲ್ಲ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ, ನಾನು ಒಂದು 3ರಿಂದ 4 ಹಾಸ್ಪಿಟಲಲ್ಲಿ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರನೇ ಒಪಿನಿಯನ್ ತೊಗೊಂಡಿದ್ದು. ಓಕೆ, ಒಪಿನಿಯನ್ ತೊಗೊಂಡಾಗ ಅವರೇ ಹೇಳಿದ್ದು, ಟ್ರಾನ್ಸ್ಪ್ಲಾಂಟ್ ಈಸ್ ನಾಟ್ ಎ ಗುಡ್ ಆಪ್ಷನ್ ಫಾರ್ ಯು ಅಂತಲೇ ಹೇಳಿಬಿಟ್ರು. ಎಡವರ್ ಕಿಡ್ನಿಗೆ ವೆಯ್ಟ್ ಮಾಡೋದು ಅಂದರೆ ಖಂಡಿತ ಚಾನ್ಸೇ ಇಲ್ಲ, ಆ ಥರನೇ ಹೇಳಿಬಿಟ್ರು. ಸೊ ಅದು ತುಂಬ ಡಿಸ್ಟರ್ಬೆನ್ಸ್ ಅಲ್ವಾ. ಏನೋ ಒಂದು ನಂಬಿಕೆಯಲ್ಲಿ ಇರ್ತೀವಿ, ಆದ್ರೂ ಈ ರೀತಿ ಎಲ್ಲ ಈ ಹಾರ್ಟ್ ಡಾಕ್ಟರ್ಸ್ ಎಲ್ಲ ಹೇಳಿದ್ರಲ್ಲ, ಬೇಡ ಟ್ರಾನ್ಸ್ಪ್ಲಾಂಟ್ ಬೇಡ ಅಂತ ಹೇಳಿದ್ರೆ ಡಿಮೋಟಿವೇಟ್ ಮಾಡಿದವರೇ ಹೆಚ್ಚು ಈ ಟ್ರಾನ್ಸ್ಪ್ಲಾಂಟ್ ವಿಷಯದಲ್ಲಿ. ಬೇಡ ಬೇಡ ಬೇಡ, ಯಾಕಂದರೆ ಅವರೇನು ನನ್ನ ಶತ್ರುಗಳೇನಲ್ಲ. ಓಕೆ, ಅವ್ರು ನೋಡಿರೋ ವಿಷಯನೇ ಹೇಳಿದ್ದು. ತುಂಬ ಜನ ಈ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗೆ ಹೋಗಿ ಬಂದಿಲ್ಲ ಅಂತ. ಸೊ ನಾಳೆ ಬಗ್ಗೆ ಯಾರಿಗೆ ಗೊತ್ತಲ್ಲ. ನಮ್ಮ ಲೈಫಲ್ಲಿ ನಮಗೆ ದೇವರು ಯಾವ ರೀತಿ ಚಾಪ್ಟರ್ ಬರೆದಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾನು ದೇವರನ್ನ ನಂಬಿಕೊಂಡು ನಾನು ಸುಮ್ಮನೆ ಇದ್ದೆ. ಅದಕ್ಕಿಂತ ಹೆಚ್ಚು ಅಂದರೆ ನನ್ನ ಮಗಳು ನೀವು ಅದು ನನಗೆ ನಿಜ ಗೊತ್ತಿಲ್ಲ, ಈಗಲೂ ನನಗೆ ಅರ್ಥನೇ ಆಗದೇ ಇರೋ ವಿಷಯ ಅವಳು. ನನ್ನ ಹತ್ರ ಯಾರೂ ಫಸ್ಟೇ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ 1 year ಎಲ್ಲ ಭಯಂಕರ ಡಿಪ್ರೆಷನಲ್ಲಿದ್ದೆ. ಆಗ ಫಸ್ಟು ಮನುಷ್ಯರಲ್ಲಿ ಫಸ್ಟ್ ನನಗೆ ಹೇಳಿದ್ದು, ನಿನಗೇನು ಆಗಲ್ಲ, ಧೈರ್ಯವಾಗಿರು, ನಿನಗೇನು ಆಗಲ್ಲ ಅಂತ ಹೇಳಿ ನನ್ನ ಮಗಳು. ಯಾರೂ ಹೇಳಿರಲಿಲ್ಲ. ಅವಳು ಹೇಳಿದ್ದು ಅದಲ್ಲದೆ ನನಗೆ ಈ ಕೊರೋನಾ ಸೆಕೆಂಡ್ ವೇವ್ ಬಂತಲ್ಲ, ಅಪ್ಪ ನಿಜ ಅಪ್ಪ, ಅದರಲ್ಲಿ ಅನುಭವಿಸಿದ್ದಷ್ಟು ನಾನು ಈ ಕಿಡ್ನಿ ಜರ್ನಿಲೇ ಅನುಭವಿಸಿಲ್ಲ. ತುಂಬ ಅನುಭವಿಸಿದ್ದೀನಿ ಅಪ್ಪ. ಎಷ್ಟು ಸೀರಿಯಸ್ ಅಂದರೆ ನನಗೆ ಸ್ವಯನೇ ಇರಲಿಲ್ಲ ನಾನು ಯಾರು, ಎಂಥ ಕತೆ ಅಂತ. ಆ ರೀತಿಯೆಲ್ಲ ಇತ್ತು. ನಮ್ಮ ಮನೆಯವರೆಲ್ಲ ಅನ್ಕೊಂಡ್ಬಿಟ್ಟಿದ್ರು. ಅಂದರೆ ಒಂದು 15 days ICU ಅಲ್ಲಿದ್ದೆ ನಾನು. ಸೊ ಆಗಲೇ ಫಸ್ಟ್ ನಾನು
ನನ್ನ ಜೀವನದಲ್ಲಿ ಮರಣನ ಅಂದರೆ ಲೈವ್ ಆಗಿ ನೋಡಿದ್ದು. ನನ್ನ ಕಣ್ಮುಂದೆ ಎಲ್ಲ ದಪ್ಪ ದಪ್ಪ ಇರೋರು ಚೆನ್ನಾಗಿರೋಳು ಸತ್ತು ಹೋಗ್ತಾ ಇದ್ದಾರೆ. ಅಯ್ಯೋ ನಂದು ರೌಂಡ್ ಯಾವಾಗ ಬರುತ್ತೆ, ನಂದು ನಂಬರ್ ಯಾವಾಗ ಬರುತ್ತೆ ಅಂತ ಆ ಥರ ಇದ್ದ ಸ್ಥಿತಿ ಆಗ. ಯಾರಿಗೂ ಅಂದ್ಕೊಂಡಿಲ್ಲ, ಯಾಕಂದರೆ ಆ ಟೈಮಲ್ಲಿ ಮುಖ ಕೂಡ ತೋರಿಸ್ತಾ ಇರಲಿಲ್ಲ ಅಲ್ವಾ. ಎಲ್ಲರೂ ಇದಾಗ್ಬಿಟ್ಟಿದ್ರು. ನಮ್ಮಮ್ಮ ಅಂತೂ ಕೇಳೋದು ಬೇಡ, ಇಲ್ಲಿ ಫುಲ್ಲು ಅತ್ತಿ ಕರೆದು ಮನೇಲಿ ಬೇರೆ ರೀತಿ ಆಗಿಬಿಟ್ಟಿತ್ತು. ಆದರೆ ಆ ಟೈಮಲ್ಲೂ ನನ್ನ ಮಗಳು ಇಲ್ಲ ಮಮ್ಮಗೆ ಏನೂ ಆಗಲ್ಲ, ಮಮ್ಮ ಚೆನ್ನಾಗಿರ್ತಾರೆ, ಮಮ್ಮ ವಾಪಸ್ ಬರ್ತಾರೆ. ಪಪ್ಪ ಅದಕ್ಕೆ ಅದು ನಮ್ಮಮ್ಮನ ಫುಲ್ಲು ಸಮಾಧಾನ ಮಾಡಿ, ಕಿಡ್ನಿ ಜರ್ನಿಲಿ ನಮ್ಮಮ್ಮನ್ನ ಫುಲ್ಲು ಸಮಾಧಾನ ಮಾಡಿದ್ರೆ ನಮ್ಮ ಮಗಳು. ಅವಳಿಗೆ ಎಲ್ಲಿಂದ ಆ ಟ್ರಸ್ಟ್, ಆ ನಂಬಿಕೆ ಅಂದರೆ, ಅವಳು ಒಂದ್ಸಲ ಪ್ರೇಯರ್ ಮಾಡುವಾಗ, ಪ್ರೇಯರ್ ಅಂದರೆ ಕಮ್ಮಿ ಮಾಡಲ್ಲ, ಹತ್ತುಕೊಂಡು ಮಾಡ್ತಾಳೆ ಅವಳಪ್ಪ. ಅಯ್ಯೋ ಗಿಫ್ಟ್ ಅಲ್ಲ ದೇವರು. ಒಂದೊಂದು ನಮ್ಮ ಲೈಫಿಂದ ಒಂದೊಂದು ತಗೊಂಡ್ರು ಒಂದೊಂದು ನಮಗೆ ಕೊಡ್ತಾರೆ. ಅದು ತಗೊಂಡಿರೋ ವಿಷಯನೇ ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ಈ ರೋಗ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ. ಆದರೆ ನಮಗೆ ಈ ರೀತಿ ಮಗಳು, ಈ ಫ್ಯಾಮಿಲಿ ಎಲ್ಲ ಕೊಟ್ಟಿದ್ದು ಕಾಣಿಸೋದೇ ಇಲ್ಲ ಕಣ್ಣಿಗೆ, ಅದು ಆಮೇಲೆ ಕಾಣಿಸೋದು. ಅವಳು ಪ್ರೇಯರ್ ಮಾಡುವಾಗ, ಹತ್ಕೊಂಡು ಪ್ರೇಯರ್ ಮಾಡುವಾಗ ಅವಳು ಒಂದು ವಿಷಯ ನೋಡಿದ್ದಾಳೆ, ದರ್ಶನ ಥರ. ಅದರಲ್ಲಿ ಜೀಸಸ್ ಅವ್ರ ಹತ್ರ ಹೇಳಿದಂತೆ, ನಿಮ್ಮಮ್ಮನಿಗೆ ಏನೂ ಆಗಲ್ಲ, ನಿಮ್ಮಮ್ಮನಿಗೆ ಏನೂ ಆಗಲ್ಲ, ನಿಮ್ಮಮ್ಮನಿಗೆ ಕಿಡ್ನಿ ಸಿಗುತ್ತೆ, ನಿಮ್ಮಮ್ಮ ಚೆನ್ನಾಗಿರ್ತಾರೆ. ಯಾವಾಗ ಹೇಳಿದ ಅವಳು, ಯಾವಾಗ ಇದನ್ನು ನಮ್ಮ ಹತ್ರ ಹೇಳಿದ್ದು ಅಂದರೆ, ನನ್ನ ಕಿಡ್ನಿ ಎಲ್ಲ ಈ ಥರ ಆಗಿ 1 year ಆಯಿತು. 1 year ಇಲ್ಲ, ಅದಕ್ಕಿಂತ ಮುಂಚೆನೇ ಹೇಳಿಲ್ಲ ಅಂದ್ಕೊಳ್ತೀನಿ. ಆಗಿಂದ ಆ ಟ್ರಸ್ಟ್ನ ಅವಳನ್ನ ಅಳ್ಳಗಡಿಸೋಕ್ಕಾಗಿಲ್ಲ. ಅವಳಿಗೆ ಏನು ವಯಸ್ಸಿತ್ತು ಆಗ, 6 to 7 years ಇದರಲ್ಲಿ. ಪಾಪ ನಿಜ ಅವಳ ಆ ಮಾತುಗಳು ನಮ್ಮನ್ನ ಇನ್ನೂ ಬೂಸ್ಟ್ ಮಾಡ್ತಾ ಇತ್ತು, ನಮ್ಮ ಮನೆಯವ್ರನ್ನೆಲ್ಲ ಬೂಸ್ಟ್ ಮಾಡ್ತಾ ಇತ್ತು. ಅದಿರಲಿ, ಅಲ್ಲಿ ನಾವೆಲ್ಲಿದ್ವಿ. ಈ ಕಾರ್ಡಿಯಾಲಜಿಸ್ಟ್ ಎಲ್ಲ ಈ ರೀತಿ ಟ್ರಾನ್ಸ್ಪ್ಲಾಂಟ್ ಬಂದು ಸೇಫ್ ಆಪ್ಷನ್ ಅಲ್ಲ ಅಂತ ಹೇಳಿದಾಗ, ಅದು ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗಿ ನಾನೇನು ಮಾಡಿದೆ ಅಂತ, ಫಸ್ಟ್ ಈ ಕೆಡವರ್ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ನಮ್ಮ ಹಾಸ್ಪಿಟಲಿಂದ ಕಾಲ್ ಮಾಡಿ, ಬಂದು ನಮ್ಮ ಹಾಸ್ಪಿಟಲಿಂದ ಕಾಲ್ ಮಾಡಿ, ಈ ಥರ ನಿಮ್ಮದು ಫ್ರೆಶ್ ರಿಪೋರ್ಟ್ಸು, ಈಗ ಹೇಗಿದ್ದೀರಾ ನೀವು, ಈಗ ನಿಮ್ಮ ಕಂಡೀಷನ್ ಹೇಗಿದೆ, ಅದನ್ನೆಲ್ಲ ಕೇಳೋಕ್ಕೆ ನನ್ನ ರಿಪೋರ್ಟ್ಸು ಅಂದರೆ ಸ್ವಲ್ಪ ಟೆಸ್ಟಸ್ ಎಲ್ಲ ಇದೆ, ಅದೆಲ್ಲ ಏನಂತ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನೆಲ್ಲ ತಂದು ಕೊಡಿ ಅಂತ ಹೇಳಿದರು. ಸೊ ನಾನು ಈ ಡಾಕ್ಟರ್ಸ್ ಎಲ್ಲ ಹಿಂಗೆ ಹೇಳಿದ್ರಲ್ಲ, ಇನ್ನೇನು ತಗೊಂಡೋಗಿ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದು 2ನೇ ಸಲ ಕಾಲ್ ಬಂದಾಗ, ಫಸ್ಟ್ ಸಲ ನಾವು ಹೋಗಿದ್ವಿ ಒಂದ್ಸಲ, ಅಂದರೆ ನನಗೆ ಆಗಸ್ಟಲ್ಲಲ್ವಾ ಆಗಿದ್ದು ಟ್ರಾನ್ಸ್ಪ್ಲಾಂಟು, ಏಪ್ರಿಲಲ್ಲಿ ಕಾಲ್ ಬಂದಿತ್ತು ನಮಗೆ. ಏಪ್ರಿಲಲ್ಲಿ ಕಾಲ್ ಬಂದಾಗ ನಾವು ಈ ಥರ ಹೋಗಿ ಅದರದ್ದು ಟೆಸ್ಟ್ ಎಲ್ಲ, ಮ್ಯಾಚಿಂಗ್ ಟೆಸ್ಟ್ ಎಲ್ಲ ನೋಡುವಾಗ, ನಂದು ಬಂದು 3rd ಮ್ಯಾಚ್. ನಮ್ಮನ್ನ ಒಬ್ಬರನ್ನೇ ಬಂದು ಕರೆಯಲ್ಲ ಅಲ್ವಾ, ಒಂದು 5-6 ಜನನ ಕಮ್ಮಿ ಅಂದರೂ ಕರೆದಿರ್ತಾರೆ. ಸೊ ಅವ್ರದ್ದೆಲ್ಲರದು ಮ್ಯಾಚಿಂಗ್ ಟೆಸ್ಟ್ ನೋಡಿ ಯಾರ್ದು ಬೆಸ್ಟ್ ಸೂಟಬಲ್ ಅವ್ರಿಗೆ ಕೊಡೋದು ಅವರು ಕಿಡ್ನಿನ. ಓಕೆ, ಸೊ ಫಸ್ಟ್ ಸಲ ಆದಾಗ ನಂದು 3rd ಮ್ಯಾಚು. ಬಟ್ ಆ ಸಲ ಆಗದೆ ಇರೋದು ತುಂಬ ಒಳ್ಳೇದಾಯ್ತು ನಮಗೆ, ಯಾಕಂದರೆ ನಾವು ಪ್ರಿಪೇರೇ ಇರಲಿಲ್ಲ, ಯಾಕಂದರೆ ನಮಗೆ ಒಂದು ಇದ್ದೇ ಓಪೇ ಇಲ್ಲಲ್ಲ, 0 ಹೋಪ್. ಅಲ್ಲಿಂದ ನಮಗೊಂದು ಕಿಡ್ನಿ ಸಿಗುತ್ತೆ ಅಂತ ಒಂದು ನಂಬಿಕೆನೇ ಇರಲಿಲ್ಲ. ನನಗೆ ಹೇಳಿದ್ರು 6-7 ವರ್ಷ ಸಿಗಲ್ಲ ಅಂತ, ನಾವು ಹೆಂಗೆ ಇದು ಮಾಡೋದು. ಸೊ ಅದಾದಮೇಲೆ ಒಂದು ಹೋಪ್ ಬಂತು, ಇಲ್ಲ ಇಲ್ಲಿಂದ ಕಿಡ್ನಿ ಬರೋ ಚಾನ್ಸಸ್ ಇದೆ ಅನ್ನೋ ಆ ಹೋಪ್ ಬಂತು. ಸೊ ಅದಾದಮೇಲೆ ಏಪ್ರಿಲಿಂದ ಇನ್ನು ಆಗಸ್ಟಿಗೆ ಎಷ್ಟು 4 ಮಂತ್ ಅಲ್ವಾ, 4 ಮಂತ್ ಆದಮೇಲೆ ಆಪ್ರೇಷನ್ ಆಯಿತು. ಒಂದು ಥ್ರಿಲ್ಲಿಂಗ್ ನೈಟ್ ಅಪ್ಪ. ಆ ಟೈಮಲ್ಲಿ ಫಸ್ಟ್ ನನಗೆ ಆ ವಿಷಯ ಕೇಳಿದಾಗ, ನಿಮಗೆ ಕಿಡ್ನಿ ಥರ ಬಂದಿದೆ, ನೀವು ಬಂದು ಮ್ಯಾಚ್ ಟೆಸ್ಟಿಗೋಸ್ಕರ ಇಲ್ಲಿ ಹೋಗಬೇಕಿದೆ ಅಂದರೆ, ಎಲ್ಲಿ ಹೋಗಬೇಕಿದೆ ಅಂದರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅಲ್ಲಿ ಹೋಗಬೇಕಿದೆ, ನೀವು ಬನ್ನಿ ಅಂತ ಹೇಳಿದಾಗ ನಮಗೆ ಒಂದು ನೈಟ್, ಸಾಮಾನ್ಯವಾಗಿ ನೈಟೇ ಹೇಳ್ತಾರೆ, ಯಾಕಂದರೆ ಟ್ರಾಫಿಕ್ಕೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನೈಟ್ ಹೇಳಿದಾಗ ನಮಗೆ ಡಿಸೈಡ್ ಮಾಡೋಕ್ಕಾಗ್ತಲ್ಲ, ಯಾಕಂದರೆ ಅದಕ್ಕಾದ ಸ್ವಲ್ಪ ಪ್ರೋಟೋಕಾಲ್ಸ್ ಎಲ್ಲ ಇದೆ. ಅಂದರೆ ಏನು ಇನ್ಫೆಕ್ಷನ್ ಎಲ್ಲ ಇರಬಾರ್ದು, ಒಂದು 3 ಮಂತ್ ಬ್ಯಾಕಿಂದ ನಮಗೆ ಏನು ಇನ್ಫೆಕ್ಷನ್ ಆಗಿರಬಾರ್ದು. ಅಂದರೆ ನಮ್ಮ ಆ್ಯಂಟಿಬಾಡೀಸ್ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆಗಿರುವಾಗ ನಮ್ಮ ನ್ಯೂ ಕಿಡ್ನಿನ ಅದು ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಇನ್ಫೆಕ್ಷನ್ ಆಗಿರಬಾರ್ದು ಒಂದು 3 ಮಂತ್ ಬ್ಯಾಕಿಂದ. ಸೊ ಅದೊಂದಿತ್ತು. ಮತ್ತು ಯಾವ ಆ್ಯಂಟಿಬಯೋಟಿಕ್ಸು ಸ್ಪೆಷಲಾಗಿ ಏನಿರಲಿಲ್ಲ. ಅದು ಮತ್ತು ಹಲ್ಲುದೆಲ್ಲ ಇದು ಮಾಡ್ತಾರೆ. ಓಕೆ, ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಾನು ಹೇಳ್ತೀನಿ, ಮರ್ತೋಗಿದೆ ಎಲ್ಲ, ಈಗ ಸಡನ್ನಾಗಿ ಹೇಳೋಕ್ಕಾಗಲ್ಲ. ಸೊ ಅದನ್ನು ಡೀಟೇಲಾಗಿ ಹೇಳುವಾಗ ಹೇಳ್ತೀನಿ, ಯಾಕಂದರೆ ವೀಡಿಯೋ ಲೆಂತ್ ಆಗ್ತದೆ ತುಂಬ ಕಂಪ್ಲೇಂಟ್ಸು. ಸೊ ಅದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಡೀಟೇಲಾಗಿ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡೀಟೇಲಾಗಿ ಹೇಳುವಾಗ ಹೇಳ್ತೀನಿ. ಸೊ ಆದರೆ ನನಗೆ ಈ ಫಸ್ಟ್ ನಿಮಗೆ ಈ ಥರ ಕಿಡ್ನಿ ಬಂದಿದೆ ಅನ್ನುವಾಗ ನಿಜ ತುಂಬ ಬೇಜಾರಾಯಿತು. ನನಗೆ ಕಿಡ್ನಿ ಸಿಗ್ತದೆ ಅಂತಲ್ಲ, ಅವರ ಪೇರೆಂಟ್ಸ್ ನೆನೆಸಿ. ಈಗ ನನಗೆ ಕಿಡ್ನಿ ಸಿಗ್ತದೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಸಾಯ್ತಿದ್ದಾರೆ ಅಂತ ತಾನೇ ಅರ್ಥ.
ಸೊ ನಿಜ ಬೇಜಾರಾಯಿತು. ನಾನು ಆ್ಯಂಬುಲೆನ್ಸಲ್ಲಿ ಹೋಗಿದ್ದು ಆಗ. ಅಂದರೆ ಮೈಸೂರು ಟು ಬ್ಯಾಂಗ್ಳೂರು. ಆಗ ಏನು ರೋಡ್ ಏನು ಅಷ್ಟು ಚೆನ್ನಾಗೇ ಇರಲಿಲ್ಲ, ನಿಮಗೆ ಗೊತ್ತಲ್ಲ. 2022 22 ಅಲ್ಲಿ ಆಗಸ್ಟಲ್ಲಿ. ಈಗೆಲ್ಲ 1 ಅವರಲ್ಲೇ ಹೋಗ್ಬೋದೇನೋ ಮನಸ್ಸು ಮಾಡಿದರೆ. ಆಗೆಲ್ಲ 2 ಅವರ್ಸಲ್ಲಿ ಹೋಗೋದು ಒಂದು ಇಂಪಾಸಿಬಲ್ ಟಾಸ್ಕೇ ಆಗಿತ್ತು. ಸೊ ಆ್ಯಂಬುಲೆನ್ಸೇ ಬೆಸ್ಟ್ ಆಪ್ಷನ್ ಅಂತ ನಾವು ಆ್ಯಂಬುಲೆನ್ಸಲ್ಲೇ ಹೋಗಿದ್ದು. ಓಕೆ. ಸೊ ಆಗ ಆಂಬ್ಯುಲೆನ್ಸಲ್ಲಿ ಫುಲ್ಲ ನಂದು ಏನು ಬೇರೆ ಚಿಂತೆ ಇಲ್ಲ, ನಂಗೆ ಮ್ಯಾಚ್ ಆಗುತ್ತಾ ಅದು ಇದು ಏನಿಲ್ಲ. ನನಗೆ ಆ ಪೇರೆಂಟ್ಸ್ ನೆನೆಸಿ ತುಂಬ ಬೇಜಾರಾಗ್ತಾಯಿತ್ತು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗಿನ್ನು ಆಗ್ತದೆ, ನನಗೆ ಆಗ್ತದೆ ಅಂತ. ನಮಗೆ ಆಶ್ಚರ್ಯ, ಹೆಂಗಪ್ಪ ಇದು ನಮ್ಗೆ ಆಗ್ತದೆ. ನಿಜವಾಗ್ಲೂ ನಮಗೆ ಯಾರಿಗೂ ನಂಬಿಕೆ ಇಲ್ಲ, ಹೆಂಗಾಗ್ತದೆ. ನಾವು ಲಾಸ್ಟ್ 4 ಮಂತ್ ಕೂಡ ಬ್ಯಾಕ್ ಕಾಲ್ ಮಾಡಿ ಇದು ಮಾಡಿದ್ವಲ್ಲ, ಹೆಂಗಾಗ್ತದೆ ಅಂತ. ಆದರೆ ಆಯಿತು, ಅದಾಗ್ತು. ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ಅಂದರೆ ಹಾಸ್ಪಿಟಲಲ್ಲಿ ನಾನೇ ಫ್ರಂಟಲ್ಲಿ ಇದ್ದಿದ್ದು, ಅಂದರೆ AB ಪಾಸಿಟಿವಲ್ಲೇ ನಂದು ನಂಬರ್ ಫಸ್ಟ್ ಇದ್ದಿದ್ದು. ಬಟ್ ಬೇರೆ ಹಾಸ್ಪಿಟಲ್ಸ್ ಎಲ್ಲ ಇದ್ದಾರಲ್ವಾ, ಸೊ ಮೇ ಬಿ ಅವರು ಆ ಟೈಮಲ್ಲಿ ಕಾಲ್ ಪಿಕ್ ಮಾಡಿರಲಿಲ್ಲ, ಇದಾಗಿರ್ಬೋದು. ಮೇ ಬಿ ಕಾಲ್ ಪಿಕ್ ಮಾಡಿರಲಿಲ್ಲ. ಮತ್ತು ಅವರು ಒಂದು ಕನ್ಸಿಡರ್ ಮಾಡ್ತಾರೆ, ಯಾಕಂದರೆ ಇದು ಆರ್ಗನ್ ಬಂದು ದುಡ್ಡು ಕೊಟ್ಟರೆ ಸಿಗೋ ವಿಷಯ ಅಲ್ಲ ಅಲ್ವಾ. ಸೊ ಅವರು ಬೇರೆಲ್ಲ ಸ್ವಲ್ಪ ವಿಷಯಗಳು ಕನ್ಸಿಡರ್ ಮಾಡ್ಬೋದು. ಏನಂದರೆ ಚಿಕ್ಕ ಏಜ್, ಅಂದರೆ ಏಜ್ ಕಮ್ಮಿ ಯಾರ್ದು ಇದೆ, ಮತ್ತು ಬೇರೆ ಮೆಡಿಕಲ್ ಕಂಡೀಷನ್ ಎಲ್ಲ ಯಾರಿಗೆ ಚೆನ್ನಾಗಿದೆ. ಅದಲ್ಲದೆ ಮ್ಯಾಚಿಂಗ್ ಅಲ್ಲೂ ನೋಡ್ತಾರಲ್ಲ, ಮ್ಯಾಚಿಂಗ್ ಯಾರ್ದು ಇದೆ ಅಂದರೆ ನಂದು 5ಗೆ 5 ಮ್ಯಾಚ್ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಅದು ಎಲ್ಲ ನೋಡಿ ನನಗೆ ಸಿಕ್ತು ಅಂತ ಹೇಳುವಾಗ ಅದು ತುಂಬ ಒಂಥರ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಇದಾಗಿದ್ದು ಅಂದರೆ ನನಗೆ ಯಾರು ಕಿಡ್ನಿ ಕೊಟ್ಟರು ಅವ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಇನ್ನೂ ತುಂಬ ಒಂಥರ ಬೇಜಾರು ಅನಿಸ್ತು. ನಿಜ ಫಸ್ಟ್ ಕೇಳುವಾಗ ನನಗೆ ಕಿಡ್ನಿ ಕೊಟ್ಟಿದ್ದು ನನ್ನ ಡೋನರ್ ಬಂದು ಒಂದು 18 ಇಯರ್ಸ್ ಬಾಯ್. ಅವ್ರ ಬಗ್ಗೆ ಇನ್ನೆಷ್ಟು ಗೊತ್ತಿದೆ ನನಗೆ ಅಂತ ಹೇಳಿದ್ರೆ, ಅವನೊಂದು 18 ಇಯರ್ಸ್ ಬಾಯಿ, ದೊಡ್ಡಬಳ್ಳಾಪುರ. ಅವ್ರದ್ದು ಕಿಡ್ನಿ ನಮಗೆ ಬಂದಿದ್ದು ಎಲ್ಲಿಂದ ಅಂದರೆ ಈ ಮಣಿಪಾಲ್ ಹಾಸ್ಪಿಟಲ್, ಹೆಬ್ಬಾಲಲ್ಲಿರೋ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ನಮಗೆ ಕಿಡ್ನಿ ಬಂದಿದೆ. ಒಂದು ರೋಡ್ ಆಕ್ಸಿಡೆಂಟ್ ಆಗಿಂದ ಬಂದಿದ್ದು ಅಂತ. ಅದನ್ನು ಕೇಳಿ ನಂಗೆ ಇನ್ನೂ ಬೇಜಾರಾಯಿತು. ಯಾಕಂದರೆ ನನ್ನ ಈ ಸೆಕೆಂಡ್ ಡೇ ಮೇ ಬಿ ನನ್ನ ಡಾಕ್ಟ್ರು ಬಂದು ನನ್ನ ಹತ್ರ ಹೇಳಿದ ಈ ರೀತಿ ಇದೆ ಅಂತ. ಆ ಹುಡುಗಂದು ಹಾರ್ಟ್ ಬಂದು ಚೆನ್ನೈ ಎಲ್ಲ ಹೋಗಿದೆ, ಈ ಥರ ಪೇಪರಲ್ಲಿ ಬಂದಿದೆ ಅಂತ. ಸೊ ಅದನ್ನು ಕೇಳಿ ನಂಗೆ ಇನ್ನೂ ಬೇಜಾರಾಯಿತು. 18 ವರ್ಷದ ಹುಡುಗ, ತಂದೆ ತಾಯಿ ಹೆಂಗೆ ಸಹಿಸ್ಕೊಂಡಿರ್ಬೇಕಲ್ವ. ಆದರೆ ಅವರು ಮಾಡಿದ ಒಂದು ವಿಷಯ ನೋಡಿ ನಾನೀಗ ಇಲ್ಲಿದ್ದೀನಿ, ಹೀಗಿದ್ದೀನಿ ಅಂದರೆ ಅವರು ಅವತ್ತು ತೆಗೆದುಕೊಂಡ ಒಂದು ದೊಡ್ಡ ನಿರ್ಧಾರ. ನಿಜ ಆ ವಿಷಯನ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ನಿರ್ಧಾರ ತಗೊಳ್ಬೇಕಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಡಲ್ಲ. 18 ವರ್ಷದ ಹುಡುಗ ಎಷ್ಟು ಮುದ್ದಾಗಿ ಸಾಕಿರ್ತಾರೆ. ನಿಜ ಬೇಜಾರಾಯಿತು, ನಿಜ ತುಂಬ ಬೇಜಾರಾಯಿತು ನನಗೆ. ಇವತ್ತಿಗೂ ನಿಮ್ಮ ಮಗ ನನ್ನ ಲೈಫಲ್ಲಿ ನಂದು ಬಾಡಿಲಿ ಒಂದು ಆರ್ಗನ್ ಆಗಿ, ಲೈಫ್ ಸೇವಿಂಗ್ ಆರ್ಗನ್ ಆಗಿ ಇವತ್ತಿಗೂ ಜೀವಂತವಾಗಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಜೀವಂತವಾಗಿದೆ. ಅದು ಎಷ್ಟು ದೊಡ್ಡ ವಿಷಯ ಅಂದರೆ ಖಂಡಿತ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀವೇನು ಮಾಡಿದ್ದೀರಾ ಅಂತ ನಿಜವಾಗ್ಲೂ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ. ನನ್ನ ಲೈಫಲ್ಲಿ ನಾನು ಎಷ್ಟು ಅನುಭವಿಸಿದ್ದೀನಿ ಅಂದರೆ, ಈ ದಿನ ನೋಡೋಕ್ಕೆ ನಿಜವಾಗ್ಲೂ ನೀವು ಒಬ್ಬರು ಕಾರಣನೇ. ನೀವು ಅವತ್ತು ಮನಸ್ಸು ಮಾಡದೆ ಹೋಗಿದ್ರೆ, ಬೇರೆಯವ್ರ ಥರ ನೀವು ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಾಕಿದ್ದಿದ್ರೆ ನಿಜ ನಾನು ನೋಡೋಕ್ಕಾಗ್ತಿರ್ಲಿಲ್ಲ ಈ ದಿನನ. ನಂದು ನಿಮ್ಮ ಮಗನ ಒಂದು ಲೆಫ್ಟ್ ಕಿಡ್ನಿ ನನ್ನ ಹತ್ರ ಇದೆ, ಜೀವಂತವಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ರೈಟ್ ಕಿಡ್ನಿ ಒಬ್ಬರಿಗಿರುತ್ತೆ, ಕಣ್ಣು ತೆಗ್ದಿರ್ತಾರೆ, ಕಣ್ಣಿಂದ ತುಂಬ ಜನ ನೋಡ್ತಾ ಇರ್ತಾರೆ, ಪ್ರಪಂಚನ ನೋಡಿರೋಕ್ಕೆ ಅವ್ರಿಗೂ ಚಾನ್ಸ್ ಆಗಿದೆ. ಹಾರ್ಟು ಚೆನ್ನೈಗೆ ಹೋಯ್ತು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸೊ ಫುಲ್ ಅವ್ರು ಸತ್ರು ಕೂಡ ಫುಲ್ ಆರ್ಗನ್ ಮೂಲಕ ಅವ್ರು ಜೀವಂತವಾಗಿ ಇದ್ದಾರೆ. ಆದರೆ ನೀವು ಮಾಡಿದ ವಿಷಯ ನಿಜ. ಆ ಟೈಮಲ್ಲಿ ನನಗೂ ಕೂಡ ಇಷ್ಟು ಅನುಭವಿಸಿದ್ದು ನಾನು ಕೂಡ ಯೋಚನೆ ಮಾಡ್ತೀನೇನೋ. ಆದರೆ ಆ ಟೈಮ್, ಆ ನೋವನ್ನ ಸಹಿಸ್ಕೊಂಡು ನೀವು ತೆಗೆದುಕೊಂಡ ನಿರ್ಧಾರ ನೋಡಿ, ರಿಸಲ್ಟ್ ನೋಡಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಸಾವು ಯಾರೂ ತಡೆಯೋಕ್ಕಾಗಲ್ಲ, ಅದಕ್ಕಂತ ಸಾವನ್ನ ಯಾರೂ ತಡೆಯೋಕ್ಕಾಗಲ್ಲ. ಸೊ ಈ ರೀತಿ ಆದಾಗ ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಾಕೋಕ್ಕಿಂತ
ನೋಡಿ, ನೀವೇ ಉದಾಹರಣೆಗೆ ನೋಡಿ, ಈ ರೀತಿ ಮಾಡಿದಾಗ ಎಷ್ಟು ಜನದ ಲೈಫ್ ಸೇವ್ ಆಗುತ್ತೆ ಗೊತ್ತಾ? ಅದು ಎಷ್ಟು ಫ್ಯಾಮಿಲಿದು ಎಫೆಕ್ಟ್ ಆಗುತ್ತೆ. ಸೊ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋದು ನಿಜ ವರ್ಡ್ಸಲ್ಲಿ, ನಿಜ ನೀವು ಮಾಡಿರೋ ವಿಷಯಕ್ಕೆ ಒಂದು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಥ್ಯಾಂಕ್ಸ್ ಅದು ಇದೇನು ನನಗೆ ಗೊತ್ತಿಲ್ಲ ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ. ಸೊ ಮಗನ ಆರ್ಗನ್ಸ್ ಇವತ್ತು ಕೂಡ ಜೀವಂತವಾಗಿದೆ. ಸೊ ನಾನು ಇದನ್ನು ಏನಕ್ಕೆ ಹೇಳ್ತೀನಿ ಅಂದರೆ, ಖಂಡಿತ ಇದನ್ನು ನೋಡಿ ಕೂಡ ಅನೇಕರು ಈ ಡೊನೇಟ್ ಮಾಡೋಕ್ಕೆ, ಆರ್ಗನ್ ಡೊನೇಟ್ ಮಾಡೋಕ್ಕೆ ಮುಂದೆ ಬರಲಿ ಅಂತಲೇ. ಎಷ್ಟು ಜನ ಗೊತ್ತಾ, ಎಷ್ಟು ಜನ ನಮ್ಮಲ್ಲಿ ಒಂದು 30% ಕೂಡ ಈ ರೀತಿ ಆರ್ಗನ್ ಡೊನೇಟ್ ಅಂದರೆ ಕೆಡವರ್ ಮೂಲಕ ಸಿಗೋದು ಕಮ್ಮಿ ನಮ್ಮ ಇಂಡಿಯಾದಲ್ಲಿ ಸ್ಪೆಷಲಿ. ಸೊ ತುಂಬ ಜನ 70% ಜನ ಈಗಲೂ ಅದನ್ನು ಮುಂದೆ ಬರಲ್ಲ. ಸೊ ಮುಂದೆ ಬಂದು ಅವ್ರಿಗೆ ಲೈಫ್ ಕೊಟ್ಟವ್ರದ್ದು ಇದು ನೀವು ನೋಡ್ತಾ ಇದ್ದಾರೆ. ಖಂಡಿತ ಅವರು ಇದನ್ನು ನೋಡಿದ್ರೆ ಗೊತ್ತಿಲ್ಲ ನನಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಏನು ಹೇಳಲಿ, ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇರೋಕ್ಕಾಗದಷ್ಟು ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇನ್ನು ತುಂಬ ಜನ ಕೇಳಿದ್ರಿ ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಎಲ್ಲಾಯಿತು, ಎಷ್ಟು ಖರ್ಚಾಯಿತು, ಇದನ್ನೇ ತುಂಬ ಜನ ಕೇಳ್ತಾ ಇದ್ದ ಪ್ರಶ್ನೆ. ಸೊ ನನ್ನ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ಬಂದು ಬ್ಯಾಂಗ್ಳೂರು ಕಮಾಂಡೋ ಹಾಸ್ಪಿಟಲ್, ಅಂದರೆ ಬ್ಯಾಂಗ್ಳೂರು ಆರ್ಮಿ ಹಾಸ್ಪಿಟಲ್ ಬರ್ತಲ್ಲ ಅಲ್ಲಿ ಹಾಸ್ಪಿಟಲ್. ಸೊ ನಾನು ಹೇಳಿದ್ದೆಲ್ಲ ಆಲ್ರೆಡಿ, ನನ್ನ ಹಸ್ಬೆಂಡ್ ಬಂದು ಆರ್ಮಿ ಅಂತ. ಸೊ ನನ್ನ ಪೂರ್ತಿ ಖರ್ಚು ಇರ್ಸಲ್ಲ ಅದರದ್ದೇ. ನನಗೆ ಬಂದು ಟ್ರೀಟ್ಮೆಂಟಿಗಾಗಲಿ ಕಿಡ್ನಿಗೆ ಯಾರಿಗಾದ್ರೂ ಖರ್ಚಾಗಲ್ಲ. ಅಂದರೆ ನಾವು ರಿಜಿಸ್ಟರ್ ಮಾಡಿ ತೊಗೊಳ್ಳೋದಲ್ವ ಈ ಜೀವ ಸಾಕ್ಷರತೆ ಅದ್ರ ಮೂಲಕ. ಸೊ ಅದರಿಂದ ಕಿಡ್ನಿಗೆ ಯಾವ ಖರ್ಚು ಬರಲ್ಲ. ಸೊ ಟ್ರೀಟ್ಮೆಂಟ್ಗೆ ಖರ್ಚು ಬರುತ್ತೆ ಬೇರೆ ಹಾಸ್ಪಿಟಲಲ್ಲಿ. ನಮ್ಮ ಹಾಸ್ಪಿಟಲ್ನ ಹೇಳಿದ್ರಿಂದ ಆರ್ಮಿ ಇದರಿಂದ ನಮಗೆ ಟ್ರೀಟ್ಮೆಂಟಿಗೇನು ಖರ್ಚಾಗಲಿಲ್ಲ. ಆದರೆ ನಾವು ಅಲ್ಲಿ ಉಳ್ಕೊಳ್ಬೇಕು ಬಂತಲ್ವಾ. ಒಂದು 3 to 4 months ನಾವು ಅಲ್ಲಿದ್ವಿ ಬ್ಯಾಂಗ್ಳೂರಲ್ಲಿ, ರೂಮ್ ಎಲ್ಲ ಮಾಡ್ಕೊಂಡು. ಅಂದರೆ ಟೆಸ್ಟ್ ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಅದರಿಂದ 3 months ಅಲ್ಲೇ ಇದ್ವಿ. ಅದ್ರದ್ದು ರೂಮದು ರೆಂಟು, ಅಡ್ವಾನ್ಸ್ ರೆಂಟು, ಮತ್ತು ನಮ್ಮದು ಖರ್ಚುಗಳು, ಮತ್ತು ಸ್ವಲ್ಪ ಟೆಸ್ಟ್ಗಳೆಲ್ಲ ಹೊರಗಡೆ ಇತ್ತು. ಅದೆಲ್ಲ ಅರೌಂಡ್ ಒಂದು ನಿಯರ್ಲಿ 2 lakh ಆಗಿದೆ. 2 lakh ಆಗ್ತು ಅದಕ್ಕೆ ಖರ್ಚುಗಳು. ನಾನು ಖಂಡಿತ ಬೇರೆ ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದು ತುಂಬ ಜನ ಕೇಳ್ತಾನೇ ಇದ್ದಾರೆ ಎಷ್ಟು ಖರ್ಚಾಗುತ್ತೆ ಅಂದರೆ. ಈ ಖರ್ಚು ಬಂದು ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಹಾಸ್ಪಿಟಲ್ ಚೂಸ್ ಮಾಡ್ತೀರ ಅದ್ರ ಮೇಲೆ. ಒಂದೊಂದು ಹಾಸ್ಪಿಟಲಲ್ಲಿ ಅರೌಂಡ್ 15 lakh, ಒಂದು ಹಾಸ್ಪಿಟಲ್ಲಿ 10 lakh. ನಮ್ಮ JSS ಇದೆಲ್ಲ ಅದು ಅಫೋರ್ಡಬಲ್ ಆಗಿ ಮಾಡ್ತಾರೆ ಮಾಡೋರಿಗೆ. ಈ JSS ಮೈಸೂರಲ್ಲಿ ಅಫೋರ್ಡಬಲ್ ಆಗಿರುತ್ತೆ. ಅಲ್ಲೂ ಒಂದು 2 lakhs 3 lakhs ಕಮ್ಮಿ ಆಗ್ಬೋದು. ಈವನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿದ್ರು ಕೂಡ ನಮಗೆ ಫೀಸ್ ಆಗುತ್ತೆ, ಇಲ್ಲ ಅಂತಿಲ್ಲ ಅಲ್ವಾ. ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ನಮಗೆ ಖರ್ಚಾಗುತ್ತೆ. ಅದರಲ್ಲೂ ಎಷ್ಟು ಬರುತ್ತೆ ಅಂತ ಫುಲ್ ಡೀಟೇಲ್ ನಾನು ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಗೌರ್ಮೆಂಟ್ ಏನಾದರೂ ಹೆಲ್ಪ್ ಮಾಡುತ್ತಾ ನಮಗೆ ಅಂದರೆ ಖಂಡಿತ ಮಾಡುತ್ತೆ. ಅದನ್ನು ನಾನು ಕೇಳಿದ್ದೀನಿ. ಈ MP ಫಂಡು, ಈ MLA ಫಂಡು, ಈ ಥರ ಎಲ್ಲ ಬರುತ್ತೆ. ಅದು ಪೂರ್ತಿ ಡೀಟೇಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಗೌರ್ಮೆಂಟ್ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಈ ವಿಷಯದಲ್ಲಿ. ಸೊ ಇಷ್ಟು ಈ ಟ್ರಾನ್ಸ್ಪ್ಲಾಂಟ್ದು ಖರ್ಚು ವೆಚ್ಚಗಳು. ಐ ಥಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ನಾನು ಕಲೆಕ್ಟ್ ಮಾಡಿ ಪ್ರಾಪರಾಗಿ ಹೇಳ್ತೀನಿ. ಸುಮ್ಮನೆ ಏನೇನೋ ಹೇಳೋದಲ್ಲ ಅಲ್ವಾ. ತುಂಬ ಜನ ಕೇಳಿದ್ದಾರೆ ಈಗ ಮೆಡಿಸಿನ್ ಏನು ತೊಗೊಳ್ಳೋದಿಲ್ಲ ಅಲ್ಲ. ಮೆಡಿಸಿನ್ ತೊಗೊಂಡೇ ಇರಬೇಕು. ಮೆಡಿಸಿನ್ ಲೈಫ್ ಲಾಂಗು, ಅದರಲ್ಲಿ ಚೇಂಜಸ್ ಇಲ್ಲ. ಈಗ ಮಂತ್ಲಿ ಮೆಡಿಸಿನ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಈ ಮಂತ್ಲಿ ಮೆಡಿಸಿನ್ ಕೂಡ ಇದೆ. ಸೊ ಕಾಂಪ್ಲಿಕೇಶನ್ ಏನಿಲ್ಲ ಅಂತ ಹೇಳಿದ್ರೆ ಅಂಥ ದೊಡ್ಡದೇ ಕಾಂಪ್ಲಿಕೇಶನ್ ಏನಿಲ್ಲ ನನಗೆ. ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಆಗ್ತದೆ, ಅದು ಈ ಸಲ ಡಾಕ್ಟ್ರೆಲ್ಲ ಹೇಳಿದರೆ ಜಾಸ್ತಿ ಆಗ್ತದೆ ವೆಯ್ಟ್ ಅಂತ. ಸೊ ವೆಯ್ಟ್ನ ಕಾನ್ಸಂಟ್ರೇಟ್ ಮಾಡಬೇಕು. ವೆಯ್ಟದ ಬಗ್ಗೆ ಸ್ವಲ್ಪ ನೋಡ್ಬೇಕು. ಅಂದರೆ ನಾವು ಇದೆಲ್ಲ ತೊಗೊಳ್ತೀವಲ್ಲ, ಅಂದರೆ ಸ್ಟೀರಾಯ್ಡ್ ತೊಗೊಳ್ತೀವಿ ನಾವು, ವಯಸ್ಸಲ್ಲಿನ ತೊಗೊಳ್ತೀವಿ. ಇದೇನು ಮಾಡುತ್ತೆ ನಮಗೆ ಪಫಿನೆಸ್ ಬರುತ್ತೆ. ನಮ್ಮ ಫೇಸಲ್ಲಿ ಪಫಿನೆಸ್ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದಲ್ಲ, ಸ್ವಲ್ಪ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು. ನಾನು ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ, ಸ್ಟೇ ಪಾಸಿಟಿವ್. ಡಿಪ್ರೆಷನಿಂದ ಹೊರಗಡೆ ಬರಬೇಕು. ಮೇಯ್ನ್ ನಾನು ಹೇಳೋದು ಯಾವ ವಿಡಿಯೋದಲ್ಲಾದರೂ ನಾನು ಅದನ್ನೇ ಒಂದೇ ಹೇಳ್ತೀನಿ, ಡಿಪ್ರೆಷನಿಂದ ನೀವು ಹೊರಗಡೆ ಬರಲೇಬೇಕು. ಡಿಪ್ರೆಷನ್ ಜೊತೆ ಈ ಕಾಯಿಲೆ ಜೊತೆ ನೀವು ಹೋರಾಡೋಕ್ಕಾಗೋದೇ ಇಲ್ಲ. ಈ ಕಾಯಿಲೆ ನಿಮ್ಮನ್ನ ಸಾಯಿಸುತ್ತೋ ಇಲ್ವೋ, ನಿಮ್ಮ ಡಿಪ್ರೆಷನ್ ನಿಮ್ಮನ್ನ ಜೀವಂತ ಹೆಣವಾಗಿ ಮಾಡಿಬಿಡುತ್ತೆ.
ಅದರಲ್ಲಿ ನೋ ಡೌಟ್. ಸೊ ನಾ ಈ ಡಿಪ್ರೆಷನ್ ಸಂಬಂಧಪಟ್ಟಾಗೆ ಒಂದು ವಿಡಿಯೋ ಹಾಕಿದ್ದೆ, ಅದು ಇಷ್ಟು ಉದ್ದ ಇತ್ತು, ಲೆಂತಿಯಾಗಿ ನನ್ನ ಕತೆ ಎಲ್ಲ ಹೇಳ್ಕೊಂಡು. ಸೊ ನನಗೇನು ಅನಿಸ್ತು, ಒಂಥರ ನಾನೇ ಅದನ್ನು ಹೋಗಿ ನೋಡುವಾಗ ಅನ್ಕಂಫರ್ಟಬಲ್ ಆಗಿತ್ತು. ನೀನು ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ಟಿಪ್ಸ್ ಹೇಳು ಅಂದರೆ ನಿನ್ನೆ ಡಿಪ್ರೆಷನ್ ಎಲ್ಲ ಹೇಳ್ತಾ ಇದೆಯಾ ಅಂತ. ಸೊ ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ಅಂದರೆ ನೆಕ್ಸ್ಟ್ ಖಂಡಿತವಾಗ್ಲೂ ನಾನು ಅದನ್ನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಒಂದು ಶಾರ್ಟ್ ಆಗಿ ನಾನು ಏನೇನು ಇದನ್ನು ಟ್ರೈ ಮಾಡಿದೆ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ, ಮೇ ಬಿ ಅದು ಎಲ್ಲರಿಗೂ ಹೆಲ್ಪ್ ಆಗಿಲ್ಲ ಅಂದ್ರೂ ಸ್ವಲ್ಪ ಜನಕ್ಕಾದರೂ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಸೊ ಅದನ್ನು ಖಂಡಿತ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇಗ ಮಾಡ್ತೀನಿ. ಸೊ ಅದೇ, ಡಿಪ್ರೆಷನಿಂದ ಹೊರಗಡೆ ಬರಬೇಕು, ಪಾಸಿಟಿವ್ ಆಗಿರಬೇಕು, ಟ್ರಸ್ಟ್ ಗಾಡ್ ಆ್ಯಂಡ್ ಈಸ್ ಪ್ಲ್ಯಾನ್ಸ್. ಹೂವಿಗೂ ನಿಲುಕದಂಥ ಪ್ಲ್ಯಾನ್ಸೇ ಇಟ್ಟಿರ್ತಾರೆ. ಯಾಕಂದರೆ ನನ್ನ ಲೈಫೇ ಉದಾಹರಣೆ, ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ ಈ ದಿನ ಒಂದು ಬರುತ್ತೆ ಅಂತ, ನಿಜ ಅಂದ್ಕೊಂಡಿರಲಿಲ್ಲ. ಬಂತಲ್ಲ, ಹೆಂಗೆ ಬೇಕಾದರೂ ನಡಿಬೋದು, ಪಾಸಿಟಿವ್ ಆಗಾದರೂ ಇರ್ಬೋದು, ನೆಗೆಟಿವ್ ಆಗಿರ್ಬೋದು. ಅಂದರೆ ಸಿಚುವೇಶನ್ ನೋಡಿ ಭಯಪಡೋಕೆ ಹೋಗಬೇಡಿ. ಸಿಚುವೇಶನ್ ಹೆಂಗೆ ಬೇಕಾದ್ರೂ ಇರಲಿ. ಅಂದರೆ ಸ್ಟಿಲ್ ಲಾಸ್ಟ್ ನೈಟ್ ನನ್ನ ಟ್ರಾನ್ಸ್ಪ್ಲಾಂಟ್ಗೆ ಒಂದು ನೈಟ್ ಬಿಫೋರ್ ಕೂಡ ನನ್ನದು ಸಿಚುವೇಶನ್ ತುಂಬ ವರ್ಸ್ಟ್ ಇತ್ತು. ಒಂದು ರಾತ್ರಿಯಲ್ಲಿ ಚೇಂಜ್ ಆಗಿಲ್ವಾ? ಖಂಡಿತ. ಸಿಚುವೇಶನ್ ನೋಡಿ ಭಯಪಡೋಕೆ ಹೋಗಲೇಬೇಡಿ, ರಿಪೋರ್ಟ್ ನೋಡಿ ಭಯಪಡೋಕೆ ಹೋಗಲೇಬೇಡಿ. ಟ್ರಸ್ಟ್ ಗಾಡ್ ಅಷ್ಟೇ ಹೇಳಲಿಕ್ಕಾಗೋದು ನನಗೆ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಐ ಹೋಪ್ ನೀವು ಕೇಳಿದ ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಐ ಹೋಪ್ ನಿಮಗೆ ಯಾರಿಗಾದರೂ ಹೆಲ್ಪ್ ಆದರೆ ಇದು ತುಂಬ ಖುಷಿ. ಹೆಲ್ಪ್ ಆಗಿಲ್ಲ ಅಂದರೆ ಐ ಆಮ್ ವೆರಿ ಸಾರಿ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ ಟು ಮೇಕ್ ಬೆಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.